ಹೇ ಎವ್ರಿವನ್, ನಮ್ಮ ಮನೇಲಿ ಪೇಪರ್ ಓದೋದು ಅಂದರೆ ಮಾವ ಒಬ್ಬರೇ. ಅವ್ರಿಗೆ ಪೇಪರ್ ಓದಲಿಲ್ಲ ಅಂದರೆ ಇಡೀ ದಿನ ಮೂಡೇ ಆಫ್ ಆಗಿರುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಪೇಪರ್ ಓದ್ತಾರೆ. ಏನಾದರೂ ಇಂಪಾರ್ಟೆಂಟ್ ವಿಷಯಗಳಿದ್ದರೆ ಅದನ್ನ ನಮಗೂ ಹೇಳ್ತಾರೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡ್ದಲ್ಲಿಂದ ಅಮ್ಮ ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಡು, ನಾನು ವೀಡಿಯೋಸ್ ನೋಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಕೊಟ್ಟಲ್ಲಿಂದ ಅವ್ರ ಕೈಗೆ ಸಿಗ್ತಿಲ್ಲ. ಫುಲ್ ರೀಲ್ಸ್ ನೋಡ್ಕೊಂಡು ಬ್ಯುಸಿಯಾಗಿದ್ದಾರೆ. ಇವಾಗ ಕಾಫಿ ಕುಡಿತಾನೂ ರೀಲ್ಸ್ ನೋಡ್ತಿದ್ದಾರೆ ನೋಡಿ. ಇವತ್ತು ಮನೆಗೆ ನಮ್ಮ ಮಾವ ಬಂದಿದ್ರು. ಮೂಡಿಗೆರೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ಅಂದಿದ್ರು. ಮನೆಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಕಾಲ್ ಮಾಡಿ ಬಂದು ಹೋಗ್ತೀನಿ ಅಂದರು. ಅವ್ರು ಬಂದು ಹೋಗ್ಬೇಕಾರೆ ಸಂಜೆ ಆಗಿತ್ತು. ಅಮ್ಮ ಇಲ್ಲಿ ಏಲಕ್ಕಿನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇದು SKP14 ಇವತ್ತು ಕೊಯ್ದಿರೋದು. ಇದು ಲಾಸ್ಟ್ ರೌಂಡು. ಸೈಜ್ ನೋಡಿ ಹೆಂಗಿದೆ, ಚೆನ್ನಾಗಿ ಬಂದಿದ್ದಾವೆ ಈ ಸಲ. ಕಾಫಿನೂ ಕೊಯ್ಸ್ತಾ ಇದ್ದೀವಿ. ಇದು ಅರೇಬಿಕಾ, ಒಂದೊಂದು ಹಣ್ಣಾಗಿದೆ. ಚಿಗುರು ತೆಗೆಸ್ತಾ ಕಾಫಿನೂ ಕೊಯ್ಸ್ತಾ ಇದ್ದೀವಿ. ರೋಡಲ್ಲಿ ಇದೊಂದು ಹಕ್ಕಿ ಸಿಕ್ಕಿತ್ತು. ಇದು ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಮಾವ ಇಲ್ಲಿ ಗಿಡ ಲೋಡ್ ಮಾಡ್ತಾ ಇದ್ದಾರೆ. ಇದು ಮೆಣಸಿನ ಗಿಡ ನೋಡಿ, ಚಿಗುರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಗಿಡ ಚೆನ್ನಾಗಿ. ನನ್ನ ತಮ್ಮನೂ ಅತ್ತೆನೂ ಬಂದರು. ನಾಳೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ನೆಕ್ಸ್ಟ್ ನಾವು ಸಲೂನಿಗೆ ಹೋದ್ವಿ. ನಾನು ಫಸ್ಟ್ ಸಲೂನಿಗೆ ಹೋಗಿ ಹೆಡ್ ಮಸಾಜ್ ತೊಗೊಂಡೆ. ಅಮ್ಮನೂ ಕನ್ವಿನ್ಸ್ ಮಾಡಿದೆ, ನೀವು ಮಾಡಿಸಿ ಚೆನ್ನಾಗಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂತ. ಹೆಂಗೋ ಒಪ್ಕೊಂಡ್ರು. ಸರಿ ಆಯಿತು ಮಾಡಿಸ್ತೀನಿ ಅಂತ. ನೆಕ್ಸ್ಟ್ ಅವ್ರ ರಿವ್ಯೂ ನೋಡಿ ಹೆಂಗೆ ಕೊಡ್ತಾರೆ ಅಂತ ಕೇಳಿಸ್ಕೊಳ್ಳಿ. ಬರೀ ಹಿಂಗಂದ ಒಂದು ಕೂಲ್ ಹಿಂಗಂದ. ಆಮೇಲೆ ಅಂದ. ಆಮೇಲೆ ಈಗ ಗಂಟೆ ಎಂಥದ್ದು ಅಂದ. ನನ್ನ ಕೂತ್ಗೆ ಹಂಗೆ ಅಂದೆ. ಆಮೇಲೆ ಹಿಂಗಂದ. ಸ್ವಲ್ಪ ಹಿಂಗೆ ಅಂದೆ. ಆಮೇಲೆ ಅವನು ಅವಾಗ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.